ನಿನ್ನ ಕಣ್ಣೇ ದೇಹಕ್ಕೆ ದೀಪ. ನಿನ್ನ ಕಣ್ಣು ಸರಿ ಇದ್ದರೆ ನಿನ್ನ ದೇಹವೆಲ್ಲ ಕಾಂತಿಮಯವಾಗುವುದು, ಅದು ಕೆಟ್ಟಿದ್ದರೆ ದೇಹವೆಲ್ಲ ಕತ್ತಲೆಮಯವಾಗುವುದು. ಲೂಕನು ಬರೆದಂಥ ಶುಭ ಸಂದೇಶ 11ನೇ ಅಧ್ಯಾಯ 34ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ನಮ್ಮನ್ನು ನಿಮ್ಮಂತೆಯೇ ಸೃಷ್ಟಿಸಿದ ಸೃಷ್ಟಿಕರ್ತನಾದ ಸರ್ವೇಶ್ವರನಾದಂತಹ ಯೆಹೋವ ಸ್ವಾಮಿ ಸರ್ವೇಶ್ವರನಾದಂಥ ಸ್ವರ್ಗೀಯ ತಂದೆ ದೇವರೇ, ಮನುಷ್ಯನು ತನ್ನ ಅತಿಯಾದ ದುರಾಸೆಗೆ ಬಲಿಯಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ ಎಂಬ ಅಡಿಷಟ್ ವರ್ಗಗಳ ಈ 6 ದುರ್ಗುಣಗಳನ್ನು ಈ ನಮ್ಮ ಕಣ್ಗಳು ತುಂಬಿಕೊಂಡು ತನ್ನ ದೈವತ್ವವನ್ನು ಕಳೆದುಕೊಂಡು ಪಾಪಾತ್ಮನಾಗಿದ್ದಾನೆ. ಪ್ರಿಯ ಪ್ರಭು ಯೇಸುವೆ, ನೀವು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ನೀವು ನಮಗೆ ಕಲಿಸಿಕೊಟ್ಟಂಥ ಪ್ರೀತಿ, ತ್ಯಾಗ, ದಯೆ, ಕ್ಷಮೆ, ವಿನಯ, ಶಾಂತಿ ಎಂಬ ನಿಮ್ಮ ದೈವಿಕ ಸಾತ್ವಿಕ ಗುಣಗಳನ್ನು ನಮ್ಮ ಕಣ್ಗಳು ತುಂಬಿಕೊಳ್ಳಲು ನಿಮ್ಮ ಪವಿತ್ರಾತ್ಮರ ವರಗಳನ್ನು ನೀಡಿರಿ ಯೇಸುವೆ. ಈ ಲೋಕದಲ್ಲಿ ನಮ್ಮನ್ನು ವಂಚಿಸಿ ನರಕಕ್ಕೆ ತಳ್ಳುವಂತಹ ಸೈತಾನನ ಶೋಧನೆಗಳಿಂದ ನಮ್ಮನ್ನು ತಪ್ಪಿಸಿರಿ. ನಮ್ಮ ಇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿ ಕಾಪಾಡಿಕೊಳ್ಳುವಂಥ ಶಕ್ತಿಯನ್ನು ನಮಗೆ ನೀಡಿರಿ ಎಂದು ಯೇಸು ಸ್ವಾಮಿಯ ಅತಿ ಪರಿಶುದ್ಧ ರಕ್ತಕ್ಕೆ ನನ್ನ ಪ್ರಾರ್ಥನೆಯನ್ನು ಸಮರ್ಪಿಸಿ ಪ್ರಾರ್ಥಿಸಿದ್ದೇನೆ ತಂದೆ ದೇವರೇ, ಆಮೆನ್.